ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಏಜೆಂಟ್ ಜೈರಾಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವೇನಾದರೂ ನಮ್ಮ JP ನಗರ್ 5th ಬ್ಲಾಕ್ ಅಲ್ಲಿ ಒಂದು ಒಳ್ಳೆ ಇಂಡಿಪೆಂಡೆಂಟ್ ನೋಡ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮ್ಗೋಸ್ಕರನೇ. ನಾನಿವತ್ತು ಜಯನಗರಿಂದ JP ನಗರ್ಗೆ ಹೋಗ್ತಾ ಇದ್ದೀನಿ. JP ನಗರ್ 5th ಬ್ಲಾಕ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ 4 BHK ಹೌಸ್ ರೆಂಟಿಗಿದೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಆ ಪ್ರಾಪರ್ಟಿನ ಇವತ್ತು ವಿಸಿಟ್ ಮಾಡಕ್ ಹೋಗ್ತಾ ಇದೀನಿ. ಆ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಬನ್ನಿ, ನಾನಿವತ್ತು ಒಂದ್ಸಲ ಆ ಪ್ರಾಪರ್ಟಿಗೆ ವಿಸಿಟ್ ಕೊಟ್ಟು ಆ ಪ್ರಾಪರ್ಟಿ ಎಲ್ಲಿದೆ, ಹೇಗಿದೆ, ಆ ಪ್ರಾಪರ್ಟಿ ರೆಂಟು ಅಂಡ್ ಅಡ್ವಾನ್ಸ್, ಆ ಪ್ರಾಪರ್ಟಿಯಲ್ಲಿ ಪೇಂಟಿಂಗು, ಕ್ಲೀನಿಂಗು, ಆಸಿಡ್ ವಾಶ್, ಫ್ಲೋರ್ ಕ್ಲೀನಿಂಗ್ ಆಗಿದೆಯಾ ಇಲ್ಲ ಅಂತ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇತ್ತೀಚೆಗೆ ನಾನು ಮಾಡ್ತಾ ಇರೋ ವಿಡಿಯೋಗಳಿಗೆ ನಿಮ್ಮಿಂದ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ನನ್ನ ವಿಡಿಯೋಗಳಿಗೆ ನಿಮ್ಮಿಂದ ತುಂಬಾ ರೆಸ್ಪಾನ್ಸ್ ಬರಬೇಕು ಅಂತ ನಾನು ಬಯಸ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಫೈನಲ್ ಆಗಿ ನಾವು ಪ್ರಾಪರ್ಟಿ ಹತ್ರ ಬಂದಾಯ್ತು. ಇದೇ ನಾನು ಹೇಳಿರೋ 4 BHK ಡೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಹೌಸ್. ಇಂಡಿಪೆಂಡೆಂಟ್ ಹೌಸ್ ಅಂತಂದ್ರೆ ಇದು ಕಂಪ್ಲೀಟ್ ಇಂಡಿಪೆಂಡೆಂಟ್ ಹೌಸ್ ಅಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಬೇರೆ ಟೆನೆಂಟ್ ಇದ್ದಾರೆ. ಈ ಪ್ರಾಪರ್ಟಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಸಿಗೋದಿಲ್ಲ. ಕಾರ್ ಪಾರ್ಕಿಂಗ್ ಬೇಕು ಅಂತಂದ್ರೆ ನಾವು ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಫ್ಲೋರ್ ಇಂದ 4 BHK ಡೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಹೌಸ್ ಆಗಿರುತ್ತೆ. ಈ ಪ್ರಾಪರ್ಟಿ ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್, 2 ಬಾತ್ರೂಮ್ಸ್, ಒಂದು ಹಾಲು, ಒಂದು ಕಿಚನ್, ಒಂದು ಯುಟಿಲಿಟಿ, ಒಂದು ಡೈನಿಂಗ್ ಟೇಬಲ್ ಇರುತ್ತೆ. ಇನ್ನ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು 2 ಬೆಡ್ರೂಮ್ಸ್, 1 ಬಾತ್ರೂಮ್ ಇರುತ್ತೆ. ಇನ್ನ ಕ್ಲೀನಿಂಗ್ ವಿಚಾರಕ್ಕೆ ಬಂದ್ರೆ ಈ ಪ್ರಾಪರ್ಟಿಯಲ್ಲಿ ಪೇಂಟಿಂಗು, ಕ್ಲೀನಿಂಗು, ಆಸಿಡ್ ವಾಶ್, ಫ್ಲೋರ್ ಕ್ಲೀನಿಂಗು ಏನೂ ಆಗಿಲ್ಲ. ಏನಕ್ಕೆಪ್ಪ ಅಂತಂದ್ರೆ ಟೆನೆಂಟ್ ವೇಕೆಟ್ ಮಾಡಿ ಜಸ್ಟ್ 1 ವೀಕ್ ಆಗಿದೆ. ಫೇಸಿಂಗ್ ಒಂದು ವೆಸ್ಟ್ ಫೇಸಿಂಗ್ ಅಲ್ಲಿ ಮೈನ್ ಡೋರ್ ಇರುತ್ತೆ. ನೋಡಿದಿರಲ್ಲ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ. ನಿಮ್ ಪ್ರಾಪರ್ಟಿ ಏನಾದರೂ ರೆಂಟಿಗೆ ಅಥವಾ ಸೇಲ್ಗಿದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ಕ್ಲೈಂಟ್ ತಂದು ಕೊಡೋ ಜವಾಬ್ದಾರಿ ನಂದು. ಇನ್ನ ಯಾರಾದ್ರೂ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.